ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದು ಇವತ್ತಿನ ಒಂದು ಕೊನೆಯ ವಿಡಿಯೋ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳು, ಸ್ಪೆಷಲಿ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತಾನೆ. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ಆಮೇಲೆ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಎರಡೂ ಕೂಡ ನಾನು ಒಂದು ಅಡ್ವೈಸ್ ಮಾಡಲಿಕ್ಕೆ ಬಯಸ್ತೇನೆ. ಏನಂತಂದರೆ, ಸೀಟ್ ಸಿಕ್ಕಿದೆ ಅದು ನಿಮ್ಮ ಫೈನಲ್ ರಿಸಲ್ಟ್ ಅಲ್ಲ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೂ ಕೂಡ ಇದು ಫೈನಲ್ ರಿಸಲ್ಟ್ ಅಲ್ಲ, ಇದು ಮೋಕ್ ರಿಸಲ್ಟ್ ಅಷ್ಟೇ. ಇಲ್ಲಿ ನಿಮಗೆ ಮತ್ತೊಂದು ಚಾನ್ಸಸ್ ಏನು ಕೊಡ್ತಾರೆ ಅಂತಂದರೆ, ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ, ರಿಮೂವ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ, ಮತ್ತು ಇನ್ನೂವರೆಗೆ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಲೇಜ್ಗಳನ್ನು ಸೇರಿಸಲಿಕ್ಕೆ ಒಂದು ಆಪ್ಷನ್ ಎಂಟ್ರಿಯನ್ನು ಕೊಡ್ತಾರೆ. ಮತ್ತು ಆಪ್ಷನ್ ಎಂಟ್ರಿ ನೀವು ಮಾಡ್ಬೋದು. ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಇದು ಕೊನೆಯ ರಿಸಲ್ಟ್ ಅಲ್ಲ. ಇದರ ಮೇಲೇ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಇದನ್ನು ಹೋಲ್ಡಲ್ಲಿ ಇಡಲಿಕ್ಕೆ ಕೂಡ ಬರೋದಿಲ್ಲ. ಇದು ಯಾವಾಗ ಹೋಗುತ್ತೆ ಅಂತೂ ಗೊತ್ತಾಗೋದಿಲ್ಲ. ಹೋದ ವರ್ಷ ಏನಾಗಿತ್ತು ಅಂತಂದರೆ, ಈ ರೀತಿಯಾಗಿ ಏನಾಗಿತ್ತು ಅಂದರೆ, ಮೋಕಲ್ಲಿ ರಿಸಲ್ಟ್ ಸಿಕ್ಕಿತ್ತು, ಆದರೆ ಫೈನಲ್ ರಿಸಲ್ಟಲ್ಲಿ ನನಗೆ ನಾಟ್ ಅಲಾಟೆಡ್ ಬಂದಿದೆ, ಏನು ಮಾಡಬೇಕು, ಈ ರೀತಿಯ ಕೂಡ ಹೋದ ವರ್ಷ ಆಗಿದೆ ವಿದ್ಯಾರ್ಥಿಗಳಲ್ಲಿ. ಸೊ ಇದು ಕನ್ಫರ್ಮೇಷನ್ಸ್ ಅಲ್ಲ. ಇದು ಏನಪ್ಪ ಅಂದರೆ, ಒಂದು ಮೋಕ್ ಅಂದರೆ ಅನುಕು ಅಂದರೆ ಒಂದು ಪ್ರಾಕ್ಟೀಸ್ ಇದ್ದಂಗೆ, ಒಂಥರ ಪ್ರಾಕ್ಟೀಸ್ ಟೆಸ್ಟ್ ಅಂತ ಕರಿತಾರಲ್ಲ, ಆ ರೀತಿಯಾಗಿರುವಂಥ ಒಂದು ರಿಸಲ್ಟು. ಬಟ್ ಇಲ್ಲಿ ಇವತ್ತಿನ ಮ್ಯಾಟ್ರ್ ಏನಂತಂದರೆ, ಇದು ಮೋಕ್ ರಿಸಲ್ಟ್ ಈಸ್ ನಾಟ್ ಅ ಫೈನಲ್ ಮೋಕ್ ರಿಸಲ್ಟ್ಸ್. ನಿಮಗೆ ಇನ್ನೂ ಒಂದು ಮೋಕ್ ರಿಸಲ್ಟ್ ಕಾದಿದೆ, ಹೌದಾ? ಯಾಕಂದರೆ ಕೇದವರು ಅಪ್ಡೇಟ್ ಮಾಡಿದ್ದಾರೆ. ಏನಂತಂದರೆ, ಅವರು ಹೇಳಿರುವಂಥದ್ದು ಒಂದು ಮಾಹಿತಿ ಏನಂತಂದರೆ, ಇಲ್ಲಿ ಸೊ ಮೋಕ್ ರಿಸಲ್ಟನ್ನು ನಾವು 2 ಟೈಮ್ಸ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇವಾಗ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಫೈನಲಿ ಅಂತ ವೇಟ್ ಮಾಡಬೇಕಂತ ಏನಿಲ್ಲ. ಇನ್ನೊಂದು ನಿಮಗೆ ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ, ಇನ್ನೊಂದು ಚಾನ್ಸಸ್ ಇದೆ. ಸೊ ನಾನು ಇಲ್ಲಿ ನಿಮಗೆ ಆದೇಶ ತೋರಿಸ್ತೇನೆ. ಸೊ ಇದೇ ಒಂದು ಆದೇಶ 2ನೇ ತಾರೀಕಿಗೆ ಬಂದಿರುವಂಥ ಒಂದು ಆದೇಶ ಇದು. ಸೊ ಇದರ ಪ್ರಕಾರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತಂದರೆ, ಇಲ್ಲಿ ಇವ್ರ ಪ್ರಕಾರ ಏನು ಹೇಳಿದ್ರು, 7ನೇ ತಾರೀಕಿಗೆ ಮೋಕ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. ಆದರೆ ಅದೇನಾಯಿತು, 10ನೇ ತಾರೀಕಿಗೆ ಹೋಯಿತು. ಮತ್ತೇನು ಮಾಡಿದ್ರು ಅವರು, 9ರಿಂದ 11ನೇ ತಾರೀಕು ತನಕ ಏನು ಮಾಡಿದ್ದಾರೆ, ಮೋಕ್ ರಿಸಲ್ಟಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಅಂದರೆ ನಿಮ್ಗೆ ಸೀಟ್ ಸಿಕ್ಕಿದೆ, ಇಷ್ಟ ಇಲ್ಲ, ಅಥವಾ ಬೇರೆ ಬೇರೆ ಕೋರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ನಾವು 9ರಿಂದ 11ನೇ ತಾರೀಕು ತನಕ ಟೈಮ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ ಸ್ವಲ್ಪ ಬದಲಾಗಿದ್ದಕ್ಕೆ ಏನಾಗಿದೆ ಅಂತಂದರೆ, ಅದನ್ನು ನಾಳೆಯಿಂದ ನಿಮ್ಗೆ ಏನು ಮಾಡ್ಬೋದು, ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಅಂದರೆ ನಾಳೆ ನಾಡಿದ್ದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ಬೋದು, ಅಥವಾ ಇವತ್ತೇ ಕೊಟ್ಟಿರ್ಬೋದು. ನಾನು ಮನೇಲಿರೋದರಿಂದ ನನ್ನ ಹತ್ರ ಯಾವುದೇ ಥರ ಅಂತ ಏನಿಲ್ಲಪ್ಪ ಅಂದರೆ, ಪಾಸ್ವರ್ಡ್ ID ಎಲ್ಲ ನಮ್ಮ ಆಫೀಸಲ್ಲಿ ಇರೋದರಿಂದ ನನಗೆ ಇವಾಗ ತೋರಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಇವಾಗಲೇ ನೀವು ಓಪನ್ ಮಾಡಿ ನೋಡ್ಕೊಳ್ರಿ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿರ್ಬೋದು. ಅಥವಾ ಏನು ಮಾಡ್ಬೋದು ಅಂದರೆ, ಇನ್ನೊಂದು ರಿಸಲ್ಟ್ ನಿಮ್ಗೆ ಬರುತ್ತೆ, ಇಲ್ಲಿ ನೋಡ್ಬೋದು, 5ನೇ ಪಾಯಿಂಟ್ ನೋಡಿ, ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮೋಕ್ ರಿಸಲ್ಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಮತ್ತು ನಿಮಗೆ 14ನೇ ತಾರೀಕಿಗೆ, 14 ಇಲ್ಲಪ್ಪ ಅಂದರೂ 15 ಆಗ್ಬೋದು, 16 ಆಗ್ಬೋದು, ಒಟ್ಟು ಆಗುತ್ತೆ 100% 2ನೇ ಮೋಕ್ ರಿಸಲ್ಟ್ ಬರುತ್ತೆ. ಅದರಲ್ಲಿ ಕೂಡ ನಿಮಗೆ 2ನೇ ಚಾನ್ಸ್ ಸಿಗುತ್ತೆ. ನಮಗೆ ಮತ್ತೆ ಏನಾದರೂ ಚಾನ್ಸ್ ಆಗ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಯಾರೆಲ್ಲ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿಗಳನ್ನು ಮತ್ತೆ ನೀಟಾಗಿ ಮಾಡಿ, ಮತ್ತು ನಿಮ್ಮ ಕಾಸ್ಟಲ್ಲಿ ಸೀಟ್ ಇದಾವಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ 14ನೇ ತಾರೀಕು ತನಕ ವೇಟ್ ಮಾಡೋಣ. 14ನೇ ತಾರೀಕಿಗೆ ಅಂತ ಹೇಳಿದಾರೆ ಇಲ್ಲಿ, ಅದು 15, 16 ಆಗ್ಬೋದು ಅಂತ ಎಕ್ಸೆಪ್ಟೆಡ್ ಇದೆ. ಬಟ್ 2ನೇ ಮೋಕ್ ರಿಸಲ್ಟಿಗೆ ವೇಟ್ ಮಾಡೋಣ. ಮೋಕ್ ರಿಸಲ್ಟ್ 2ನೇದು ಅಲ್ಲಿ ಹತ್ತಲಿಲ್ಲಪ್ಪ, ಮತ್ತೆ ನಿಮಗೇನಿದೆ ಚಾನ್ಸಸ್, ಮತ್ತೆ ನಿಮಗೆ ಕಾಲೇಜ್ಗಳನ್ನು ಸೇರಿಸಲಿಕ್ಕೆ. ಅಂದರೆ ಇವಾಗಲೂ ನೀವು ಕಾಲೇಜನ್ನು ಸೇರಿಸ್ಬೋದು, 2ನೇ ಮೋಕ್ ರಿಸಲ್ಟ್ ಬಂದ ಮೇಲೂ ಕೂಡ ನೀವು ಕಾಲೇಜ್ಗಳನ್ನು ಮತ್ತೆ ಸೇರಿಸ್ಬೋದು. ಅಂದರೆ ಇದು ಒಂಥರ ಹೆಂಗಿದಂಗೆ ಅಂದರೆ, ಈ ಸಲ ಒಂದು ಜಾಕ್ಪಾಟ್ ಕೊಟ್ಟಿದ್ದಾರೆ ಕೇದವ್ರು. ಏನಂದರೆ, ಮೋಕ್ ರಿಸಲ್ಟಲ್ಲೇ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದಾವೆ. ಮೋಕ್ ರಿಸಲ್ಟ್ ಒಳಗಡೆ ನೀವು ಪರ್ಫೆಕ್ಟಾಗಿ ಬಿಡ್ತೀರಿ ಆಪ್ಷನ್ ಎಂಟ್ರಿ ಮಾಡೋದ್ರ ಬಗ್ಗೆ. ಓಕೆ, ಸೊ ಮತ್ತೆ ಏನಾದರೂ ಡೌಟ್ ಇದ್ದರೆ ನಾನು ಲೈವಲ್ಲಿ ಬಂದಿರ್ತೀನಿ, ಅವಾಗ ಕೇಳ್ಬೋದು. ನಾಳೆಗೆ ನಾನು ಲೈವಲ್ಲಿ ಬರ್ತೀನಿ, ಮಾರ್ನಿಂಗ್ 11 ಗಂಟೆ 11:30 ಸುಮಾರಿಗೆ ಬರ್ತೀನಿ ಲೈವಲ್ಲಿ. ಅವಾಗ ಬಂದಾಗ ನೀವು ಮಾಹಿತಿನ ಕೇಳ್ಬೋದು. ಬಟ್ ಡೋಂಟ್ ವರಿ ಅಬೌಟ್, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ನಿಮಗೆ ಸೆಕೆಂಡ್ ರೌಂಡ್ ಇದೆ, ಇನ್ನೂ ಫಸ್ಟ್ ರೌಂಡಿಗೆ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಒಂದು ಮೋಕ್ ರಿಸಲ್ಟ್ ಬರಬೇಕು, ಫೈನಲ್ ರಿಸಲ್ಟ್ ಬರಬೇಕು, ಇನ್ನೂ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಾಕಿ ಇದೆ. ಸೊ ಹೀಗಾಗಿ ಆಪ್ಷನ್ ಎಂಟ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ